ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಡಿ ಜೆ ರಿಮಿಕ್ಸ್ ಸಾಂಗು ಮಲಯಾಳಮ್ಮು. ಈ ಎಫೆಕ್ಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಅಲೈಟ್ ಮೋಷನ್ಗೆ ಹೋಗುತ್ತೆ. ಅದು ಹೇಗೆ ಇಂಪೋರ್ಟ್ ಮಾಡೋದಂದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇಂಪೋರ್ಟ್ ಪ್ಯಾಕೇಜ್ ಅಂತ ಬರುತ್ತೆ. ಅದು ಪ್ರೆಸ್ ಮಾಡಿದ್ರೆ ಶೇರ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ಪಿಗೆ ಶೇರ್ ಮಾಡಿಕೊಂಡು ಅಲ್ಲಿ ಇಂಪೋರ್ಟ್ ಮಾಡಿದ್ರೆ ಡೈರೆಕ್ಟ್ ಅಲೈಟ್ ಮೋಷನ್ಗೆ ಹೋಗುತ್ತೆ. ಅಲೈಟ್ ಮೋಷನ್ಗೆ ಹೋದ್ಮೇಲೆ ನಾನು ಸಿಂಪಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಎಡಿಟಿಂಗ್ ಮಾಡೋದು ಅಂತ. ನಾನೀಗ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಾನು ಫುಲ್ಲು ಎಫೆಕ್ಟ್ನ ನಿಮಗೆ ಎಡಿಟಿಂಗು ಮಾಡಿ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಹೇಗೆ ಇಂಪೋರ್ಟ್ ಮಾಡೋದಂತ. ಅದಕ್ಕೋಸ್ಕರ ಅದು ಇಂಪೋರ್ಟ್ ಪ್ಯಾಕೇಜ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಇಂಪೋರ್ಟ್ ಪ್ಯಾಕೇಜ್ ಅಂತ ಇರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ಪಿಗೆ ಶೇರ್ ಮಾಡಿಕೊಂಡು ಅಲ್ಲಿ ಇಂಪೋರ್ಟ್ ಅಂತ ಹೊಡೆದ್ರೆ ಸಾಕು, ನಿಮ್ಗೆ ಡೈರೆಕ್ಟ್ ಅಲೈಟ್ ಮೋಷನಿಗೆ ಬರುತ್ತೆ. ನಾನೀಗ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋತೀನಿ. ನಾನು ಎಡಿಟಿಂಗ್ ಮಾಡಿರೋದು ಈ ಥರ ನೋಡ್ತಾ ಇರ್ಬೋದು ನೀವು. ಇದು ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂದರೆ ಫೋಟೋನ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ಗೈಸ್. ಈ ಸ್ಕ್ರೋಲ್ ಮಾಡಿ ಹಿಂಗೆ ಇಲ್ಲಿ ಗ್ರೂಪ್ ಒನ್ ಕಾಪಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಎಡಿಟ್ ಗ್ರೂಪ್ ಇದೆಯಲ್ಲ ಕೆಳಗೆ, ಆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಮೇಜ್ ನೀವು ನೋಡ್ಬೋದು. ಅಲ್ಲಿ ನೀವೇನು ಮಾಡಬೇಕಂದ್ರೆ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ ಇದೆಯಲ್ಲ ಆ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ಸೆಟ್ ಮಾಡಿ. ನಾನು ಈ ಇಮೇಜನ್ನು ಸೆಟ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದು ಆ್ಯಡ್ ಆಗುತ್ತೆ. ಅದಾದಮೇಲೆ ನೀವು ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಸ್ಕ್ರೋಲ್ ಮಾಡಿ ಅದೇ ರೀತಿ ಕೆಳಗಡೆ ಗ್ರೂಪ್ ಒನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇಮ್ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಇಮೇಜ್ ಬರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ಸೆಟ್ ಮಾಡಿ. ನಾನು ಈ ಇಮೇಜನ್ನು ಸೆಟ್ ಮಾಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಇಮೇಜ್ ಕೂಡ ಸೆಟ್ ಆಗೋದು. ಅದೇ ರೀತಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲ ಇದು ಲಾಸ್ಟ್ ಒಂದು ಇಮೇಜ್ ಇದೆ ನೋಡಿ, ಸೆಂಟ್ರಲ್ ಇದೆಯಲ್ಲ ಆ ಇಮೇಜ್ಗೆ ಕೆಳಗಡೆ ಇದೆಯಲ್ಲ ಗ್ರೂಪ್ ಒನ್ ಕೆಳಗೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಈ ಇಮೇಜ್ ಮೇಲೆ ನಾನು ಯಾವುದೋ ಒಂದು ಇಮೇಜ್ ತೊಗೋತೀನಿ. ಆ ಇಮೇಜ್ ತೊಗೊಂಡಾದ್ಮೇಲೆ ಪ್ಲಸ್ ಐಕನ್ ಇರುತ್ತೆ. ಆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕೂಡ ಸೆಟ್ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕು, ಮೇಲ್ ಬೇಕು ಸೈಡಿಗೆ ಬೇಕು, ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೋಬೋದು. ಅದಾದಮೇಲೆ ಬ್ಯಾಕ್ ಬಂದು ನೋಡ್ಬೋದು ಈ ಇಮೇಜು ಸೇಮು. ಈ ಇಮೇಜ್ ಯಾವ ಥರ ಸೆಟ್ ಮಾಡೋದಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಸೆಟ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕೂಡ ಸೆಟ್ ಆಗುತ್ತೆ. ಅದಾದಮೇಲೆ ಅದೇ ರೀತಿ ಎಲ್ಲ ಇಮೇಜು ಕೂಡ ಅದೇ ರೀತಿ ಸೆಟ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಕ್ಲಿಕ್ ಮಾಡಿಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಇಮೇಜ್ ಸೆಟ್ ಆಗುತ್ತೆ. ಅದೇ ರೀತಿ ಎಲ್ಲ ಇಮೇಜ್ ಕೂಡ ಸೆಟ್ ಮಾಡ್ಕೊಳ್ಳಿ ಗೈಸ್. ಸೆಟ್ ಮಾಡ್ಕೊಂಡಾದ್ಮೇಲೆ ಇಂಪೋರ್ಟ್ ಹೇಗೆ ಮಾಡೋದಂದರೆ ಇಲ್ಲಿ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಸೆಟ್ಟಿಂಗ್ ಪಕ್ಕ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ. ಎಕ್ಸ್ಪೋರ್ಟ್ ಹೊಡೆದ್ರೆ ನಿಮಗೆ ವಿತಿನ್ ಒಂದು 10 ಸೆಕೆಂಡಲ್ಲಿ ನಿಮಗೆ ಒಂದು ವೀಡಿಯೋ ಕ್ರಿಯೇಟ್ ಆಗಿ ಡೌನ್ಲೋಡ್ ಆಗುತ್ತೆ ಗೈಸ್. ಇದೇ ಥರ ನಿಮಗೆ ವೀಡಿಯೋ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.